ಬರ್ತೀವಿ ಅನ್ನೋಂಥ ಮಾತು. ಅದರಲ್ಲೂ ಮುಖ್ಯವಾಗಿ ನರೇಗಾ ವಿಚಾರದಲ್ಲಿ ನಾವು ದೊಡ್ಡ ಆಂದೋಲನವನ್ನೇ ಮಾಡುತ್ತೇವೆ. ರಾಜ್ಯಕ್ಕೆ ಎಷ್ಟೇ ಅನ್ಯಾಯವಾದರೂ ಕೇಂದ್ರ ಸರ್ಕಾರ ಮಾಡಿದ್ದನ್ನೆಲ್ಲ BJPಯವರು ಸಮರ್ಥಿಸಿಕೊಳ್ಳುವರು. ಮಹಾ ತಪ್ಪು, ಇದು ಮಹಾ ತಪ್ಪು. ಕರ್ನಾಟಕಕ್ಕೆ ಆಗಿರುವ ಎಲ್ಲ ಅನ್ಯಾಯಗಳನ್ನು BJPಯವರು ನ್ಯಾಯ ಎನ್ನುವುದು ಮಹಾ ಅಪರಾಧ. ಕರ್ನಾಟಕ ಅನ್ಯಾಯ ಆಗ್ಯದ, 40% ಅದಕ್ಕೆ ಹಾಕಬೇಕು. ಪ್ರತಿ ವರ್ಷ 2,000 ಕೋಟಿ ರೂಪಾಯಿ ತರೋದು, ಅದನ್ನು ಸಾಧ್ಯ ಇಲ್ಲದ ಮಾತು ಅನ್ನುವಂಥ ಮಾತು. ಒಂದು ಟೋಟಲಾಗಿ 2,000 ಕೋಟಿ ರೂಪಾಯಿ ಖರ್ಚು ಬರ್ತದೆ ಕಾಣ್ತದ್ದು ಮುಂದಿನ ದಿನಗಳಲ್ಲೇ. ಅದು ನಮ್ಗೆ ಹಾಗಾಗಿ ಸಾಧ್ಯ ಇಲ್ಲ ಅನ್ನೋದು. ಯಾಕೆ 40% ಆಗಬೇಕು. ಆ 40% ಲೆಕ್ಕದ ಮೇಲೆ ಮುಂದೆ 2.5 ವರ್ಷದೊಳಗೆ ನಮ್ಗೆ ಇಷ್ಟು ಬರ್ಬೋದು ಅಂತ ಅವ್ರು ಲೆಕ್ಕ ಹಾಕ್ಕೊಂಡಿದ್ದಾರೆ. ಆ ದುಡ್ಡು ಎಲ್ಲಿ ತರೋದು ಅನ್ನೋದು ಪ್ರಶ್ನೆ ಮಾಡ್ತಾಯಿದ್ದಾರೆ. ಹೀಗಾಗಿ ನಾವು ರೆಡಿ ಇದ್ದೀವಪ್ಪ ಅದನ್ನು ಮಾತಾಡಲಿಕ್ಕೆ ಅಂತ. ಕೇಂದ್ರದ ನೀವು ಅದನ್ನು ಸ್ಕೀಮನ್ನು ರಾಜ್ಯಕ್ಕೋಸ್ಕರ ಸೇರಿಸ್ತಾ ಇದ್ದೀರಿ. ಇದಕ್ಕೆ ನಮ್ಮ BJPಗಳು ಸಹಿತ ಪ್ರತಿ ಉತ್ತರ ಕೊಡ್ತಾ ಇದ್ದಾರೆ. ನಾವು ರೆಡಿ ಇದ್ದೀವಪ್ಪ, ಅವರು ಆಯಿತು, ನಮ್ಮ HD ಕುಮಾರಸ್ವಾಮಿಗಳಾಯ್ತು, ನಾವು ರೆಡಿ ಇದ್ದೀವಿ, ಮಾತಾಡೋಣ. ಬರಲಿ DK ಶಿವಕುಮಾರ್ ಬರಲಿ, ನೀವು ಬರಲಿ, ಮಾತಾಡೋಣ, ಯಾರ್ದು ಏನಾಗಿ ನೋಡೋಣ ಅನ್ನೋಂಥ ಮಾತಾಡ್ತಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ, ನೀವು ಇಲ್ಲಿ ಸಾಕಷ್ಟು ದುಡ್ಡು ಹೊಡೆದಿದ್ದೀರಿ. ಈ ನರೇಗಾದಲ್ಲೇ ಭ್ರಷ್ಟಾಚಾರದ ಕೂಪಾಗಿದೆ, ಅದು ತಪ್ಪಿಸೋ ಸಲುವಾಗಿ ನಾವು ಅದನ್ನು ಮಾಡಿದ್ದೀವಿಪ್ಪ. ರಾಮಜಿ ತಂದೀವಿ, ಆ ದುಡ್ಡಿಗೆ ಸರಿಯಾದ ಜನಕ್ಕೆ ಹೋಗಿ ಮುಟ್ಲಿ. ಎಷ್ಟೋ ಸಲ ದುಡ್ಡು ಯಾರ್ಯಾರಿಗೂ ಹೋಗಿ ಮುಟ್ಟ್ಯದ, ದೊಡ್ಡ ಭ್ರಷ್ಟಾಚಾರ ನಡೆದ. ಭ್ರಷ್ಟಾಚಾರ ತಪ್ಪಿಸೋವಾಗೆ ಮಾಡಿದ್ದ, ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಮಾಡಿದಂಥದ್ದು. ಮತ್ತು ನೀವು ಗಾಂಧೀಜಿಯವ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀರಿ. ಮಹಾತ್ಮ ಗಾಂಧೀಜಿಯವ್ರದ್ದು ಏನೋ ಮಳೆರೇಖೆ ಅದು ಇಟ್ಟಿರಿಲ್ಲ ಅಂತಲ್ಲ, ಆದರೆ ನೀವು ಎಲ್ಲ ನಿಮ್ಮ ಸ್ಕೀಮ್ಗಳು ಜವಾಹರ್ಲಾಲ್ ನೆಹರು, ಅದರದ್ದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದು ಹೆಸರು ಇಟ್ಕೊಳ್ತೀರಲ್ಲಪ್ಪ ನೀವು. ಈಗ ನೆನಪಾತ ನಿಮಗೆ ಗಾಂಧೀಜಿ ಅವ್ರದ್ದು ಅಂತೇಳಿ ಟಿಂಗಲ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಮತ್ತು ಅದು ಸಚ್ಚೋದು ಇಲ್ಲ ಅಂತಲ್ಲ, ಎಲ್ಲ ದೃಷ್ಟಿಗಳು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಜಾಬ್ ಕಾರ್ಡ್ ಇಲ್ಲದವ್ರು ಸಹಿತ ದುಡ್ಡು ಹಂಚಿದ್ದೀನಿ, ನನಗೆ ರೆಕಾರ್ಡ್ ಅದಾವ, ನಾನು ಬಂದು ಅಲ್ಲಿ ಮಾತಾಡ್ತೀನಿ ಅನ್ನುವಂಥದ್ದು. ಬರ್ರಿ ಚರ್ಚೆ ಮಾಡೋಣ, ಭ್ರಷ್ಟಾಚಾರ ಎಷ್ಟಾಗಿದೆ ಹೊರಗೆ ಹಾಕ್ತೀನಿ ಎಂಬುದು ಅಂತೇಳಿ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ವಿರೋಧವಾಗಿ ಇವತ್ತು JDS ಮತ್ತು ನಮ್ಮ BJP ಎರಡು ಒಂದಾಗಿ ಹೋರಾಟ ಮಾಡುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಜೊತೆಗೆ ಕೇಂದ್ರದ ಆ ಒಂದು ಏನಪ್ಪ ಸಚಿವ ಸ್ಥಾನವನ್ನು ಬಿಟ್ಟು ಆದರೂ ಸಹಿತ 2022 ತಯಾರಿ ಮಾಡೋ ಸಲುವಾಗಿ ನಮ್ಮ JDS ನಾಯಕರ ಅಂದ್ರೆ ಇಲ್ಲಿ ನಮಗೆ ಕುಮಾರಸ್ವಾಮಿ ಬರ್ತಾಯಿದ್ರು ಅನ್ನುವಂಥ ಮಾತು ಬರ್ತಾಯಿದ್ದಾವೆ. ಯಾರು ಬರ್ತಾರೆ ಬರಲಿ, ನೋಡೋಣ ಅದನ್ನು. ಆದರೆ ನಾವು ಮಾತ್ರ ರೆಡಿ ಇದ್ದೀವಿ ಅನ್ನುವಂಗೆ ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಇದು ಒಂದಿಷ್ಟು ಹೆವಿ ಆಗೋದು ನಿಶ್ಚಿತನ ಯಾರಿಗೆ, ಕಾಂಗ್ರೆಸ್ಸಿಗೆ. ಯಾಕಂದರೆ ಅಷ್ಟು ಸುಲಭ ಆಗಲಿಕ್ಕಿಲ್ಲ. ಇಬ್ಬರು ಜಂಟಿಯಾಗಿ ವರ್ಕ್ ಮಾಡಿದರೆ BJP ಮತ್ತು JDS ಅವರು ಭಾಳಷ್ಟು ತೊಂದರೆಯನ್ನು ಕೊಡ್ಬೋದು ಅನ್ನೋದು ತರ್ಕೊಳ್ಳೋದು. ಇನ್ನು ಏನಾಗ್ತದೆ ನೋಡೋದು ಮುಂದೆ. ಬಟ್ ಈಗ ಮಾತ್ರ ರೆಡಿ ಇದ್ದಿದ್ದು ಕಾಂಗ್ರೆಸ್ ರೆಡಿ ಅದ, ನಾವು ರೆಡಿ ಇದ್ದೀವಿ ಅನ್ನೋಂಥ ಮಾತಾಡ್ತಾ ಇಲ್ಲೇ ಸೂಕ್ಷ್ಮವಾಗಿ ಏನಪ್ಪ ಅಂತಂದ್ರೆ 2028 ಚುನಾವಣೆ ತಯಾರಿ ಮಾತ್ರ ಈಗ ನಡೀತಾ ಇದೆ ಅನ್ನೋದಷ್ಟೇ ಸತ್ಯದ. ಅದಕ್ಕೆ